ಸಿದ್ಲಿಂಗುಟ್ಟು ಟೈಟ್ಲ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಒಂದ್ಸರಿ ಹಿಟ್ ಆಗಿರ್ತಕ್ಕಂಥ ಸಿನಿಮಾ. ಅವತ್ತಿನ ಕಾಲಕ್ಕೆ ದೊಡ್ಡ ಹಿಟ್ಟು. ಸೊ ಪರ್ಟಿಕ್ಯುಲರ್ ನಿಮ್ಮ ಕರಿಯರ್ಗೂ ಕೂಡ ತುಂಬ ಸ್ಪೆಷಲ್ ಸಿನಿಮಾ ಆಗಿತ್ತು. ಈಗ ಯಾವ ಹಂತದಲ್ಲಿದೆ, ಸೊ ಏನು ನಡೀತಿದೆ, ಎಷ್ಟು ವಿಶೇಷ ನಿಮಗೆ ಅನ್ನೋ? ಸಿದ್ಲಿಂಗು ಪಾರ್ಟ್ 2 ಭಾರಿ ಖುಷಿ ಇದೆ ನನಗೆ. ಯಾಕಂದರೆ ಆಲ್ಮೋಸ್ಟ್ 12-13 ವರ್ಷದ ನಂತರ ನಾನು ನಮ್ಮ ಡೈರೆಕ್ಟರ್ ಎಲ್ಲ ಒಟ್ಟಿಗೆ ಸೇರಿ ಸಿದ್ಲಿಂಗು 2 ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಈಗ ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ಡಬ್ಬಿಂಗು ಕೂಡ ಕಂಪ್ಲೀಟ್ ಆಗ್ತದೆ. ಅದ್ರ ಜೊತೆಗೆ ರೀರೆಕಾರ್ಡಿಂಗು ನಡೀತದೆ, ಜೊತೆಗೆ DI ನಡೀತದೆ, ಎಲ್ಲ ಕೆಲಸ ಒಟ್ಟೊಟ್ಟಿಗೆ ನಡೀತದೆ. ಫೆಬ್ರವರಿ 14ಕ್ಕೆ ಸಿನಿಮಾ ರಿಲೀಸ್ ಅಂತ ನಾವು ಡೇಟು ಕೂಡ ಅನೌನ್ಸ್ ಮಾಡಾಯಿತು. ಇವತ್ತು ಡಬ್ಬಿಂಗ್ ಮುಗಿದ ತಕ್ಷಣ ಇನ್ನು ಮಿಕ್ಕಿದ ಕೆಲಸ ಎಲ್ಲ ತುಂಬ ಫಾಸ್ಟ್ ಟ್ರ್ಯಾಕಲ್ಲಿ ಆಗುತ್ತೆ. ಆ್ಯಂಡ್ 14ನೇ ತಾರೀಕು ಇಲ್ಲಂಗೆ ಫೆಬ್ರವರಿ ಬರುತ್ತೆ ಸಿನಿಮಾ. ಪಾರ್ಟ್ 1ನಲ್ಲಿ ಎಷ್ಟು ಖುಷಿಯಾಗಿ ಎಲ್ಲರೂ ಒಂದು ಎಂಟರ್ಟೈನ್ಮೆಂಟ್ ಇತ್ತು, ಜೊತೆಗೆ ಎಮೋಷನ್ ಎಲ್ಲ ಕ್ಯಾರಿ ಆಗಿತ್ತು ಸಿನಿಮಾಲಿ. ಸೊ ಪಾರ್ಟ್ 2ಅಲ್ಲಿ ಅದಕ್ಕಿಂತ ಡಬಲ್ ಸಂತೋಷ, ಜೊತೆಗೆ ಎಮೋಷನ್ ಪ್ರತಿಯೊಂದನ್ನು ಕ್ಯಾರಿ ಮಾಡಿರುವಂಥ ಸಿನಿಮಾ ಇದು. ನನಗೆ ತುಂಬಾ ಆಸೆ ಇತ್ತು ಸಿದ್ಲಿಂಗು ಭಾಗ 2 ಮಾಡಬೇಕು ಅನ್ನೋದು. ಸೊ ಇವಾಗ ಕಾಲ ಕೂಡ ಬಂತು ಆ್ಯಂಡ್ ಈಗ ರಿಲೀಸ್ ಕೂಡ ಆಗ್ತಿರೋ ತುಂಬ ಖುಷಿ ಇದೆ. ಪರ್ಟಿಕ್ಯುಲರ್ಗೆ ಅವತ್ತು ರಮ್ಯಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂಥ ದಿನಗಳು, ಸೊ ಇವತ್ತಿನ ಪಾರ್ಟ್ 2ಗೆ ಎಷ್ಟು ಚೇಂಜಸ್ ಆಗಿದೆ, ಬೇರೆ ಬೇರೆ ಸೀನ್ಗಳು ಬೇಕಾದ್ರೆ? ಸಾಕಷ್ಟು ಜನ ಸಿದ್ಲಿಂಗು ಸೀಕ್ವಲ್ ಮಾಡ್ತಿದ್ದೀವಿ ಅಂದ ತಕ್ಷಣ ಮೊದಲೇ ಕ್ವಶನ್ ಕೇಳೋದೇ ರಮ್ಯಾ ಅವ್ರ ಇರ್ತಾರ. ಪಾರ್ಟ್ 2 ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾರ್ಟು ಅವ್ರಿಗೆ ಮನಸ್ಸಲ್ಲಿ ಮೊದಲನೇ ಸಿನಿಮಾ ಪಾರ್ಟ್ 1 ಎಲ್ಲಾನು ಜ್ಞಾಪಕ ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಅದು ನಮ್ಮ ಸ್ಟ್ರಾಂಗ್ ಒಂದು ಬೇಸ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾಗೆ. ಇನ್ನು ಫೆಬ್ರವರಿ 14th ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಿನಿಮಾ. ಫೆಬ್ರವರಿ 14th ಅಂದ ತಕ್ಷಣ ನಮ್ಗೆ ನೆನಪಾಗೋದು ಒಂದು ಒಳ್ಳೆ ಲವ್ ಸ್ಟೋರಿ ಸಿನಿಮಾ ಇರ್ಬೋದೇನೋ ಅಂತ ಹೇಳ್ಬಿಟ್ಟು. ಸಿದ್ಲಿಂಗೂಲಿ ನಾವು ಲವ್ ಸ್ಟೋರಿ ಅನ್ನೋಕ್ಕಿಂತ ಜಾಸ್ತಿ ಹಾಸ್ಯ ಇರ್ತಿತ್ತು ಅಂಡ್ ಡಬಲ್ ಮೀನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಚೇಂಜಸ್ ಯಾವ್ದಿದೆ, ಪ್ರೇಮಿಗಳಿಗೆ ಮೆಸೇಜ್ ಕೊಡೋದಿದೆ ಈ ಸಿನಿಮಾ? ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಸಿನಿಮಾಲಿ, ಇಲ್ಲ ಅಂತ ಡಿನೈ ಮಾಡಕ್ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ. ಆದ್ರೆ ನಾವು ರಿಲೀಸ್ ಮಾಡ್ತಿರೋ ಡೇಟ್ಗೆ ಅದಕ್ಕೆ ಅಂದ್ರೆ ಲವರ್ಸ್ ಡೇ ದಿನಾನೇ ರಿಲೀಸ್ ಮಾಡಬೇಕು, ವ್ಯಾಲೆಂಟೈನ್ಸ್ ಡೇ ದಿನಾನೇ ರಿಲೀಸ್ ಮಾಡಬೇಕು ಈ ಸಿನಿಮಾ ಅನ್ನೋ ಪ್ಲಾನ್ ಇರಲಿಲ್ಲ ನಮಗೆ. ಆದಷ್ಟು ಇನ್ನೂ 1 ತಿಂಗಳು ಮುಂಚೆನೆ ಬರಬೇಕಿತ್ತು, ಬಟ್ ಕೆಲಸಗಳು ಅಷ್ಟು ಬೇಗ ಆಗಲಿಲ್ಲ ನಾವು ಅಂದ್ಕೊಂಡಾಗೆ. ಅದಕ್ಕೋಸ್ಕರ ನಾವು ಫೆಬ್ರವರಿ 14th ಒಳ್ಳೆ ಡೇಟು, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅವತ್ತು ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ರಿಲೀಸ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಡಬಲ್ ಮೀನಿಂಗ್ ಎಸ್ ಅಫ್ಕೋರ್ಸ್ ಪಾರ್ಟ್ 1ನಲ್ಲಿ ಇತ್ತು, ಇದರಲ್ಲೂ ಇರುತ್ತೆ, ಬಟ್ ತೀರಾ ಇರೋದಿಲ್ಲ. ಎಲ್ಲಿ ಸ್ವಲ್ಪ ಮಾತ್ರ ಉಳಿಸ್ಕೊಂಡಿದ್ದೀವಿ, ಬಟ್ ಜಾಸ್ತಿ ಸಂಬಂಧಗಳ ಮೇಲೆ ಮಾಡಿರುವಂಥ ಸಿನಿಮಾ ಇದು. ಸಂಬಂಧ ಅಂದ ತಕ್ಷಣ ಹುಡುಗ ಹುಡುಗಿ ಲವರ್ಸೇ ಆಗಿತ್ತು ಸಂಬಂಧ ಬೆಳೆಸ್ಬೇಕು ಅಂತಿಲ್ಲ. ಇವಾಗ ಪ್ರತಿಯೊಂದು ಪಾತ್ರನು ಇವ್ರು ನನಗೆ ನಮ್ಮ ನಿರ್ದೇಶಕರು ಅಂತ ಹೇಳಿದ ತಕ್ಷಣ ನನಗೂ ಇವ್ರಿಗೂ ಒಂದು ಒಳ್ಳೆ ಸಂಬಂಧ ಇರುತ್ತೆ, ನಮ್ಮ ಪ್ರೊಡ್ಯೂಸರ್ ಜೊತೆ ಒಂದು ಸಂಬಂಧ ಇರುತ್ತೆ, ನಿಮ್ಗಳ ಜೊತೆ ಒಂದು ಸಂಬಂಧ ಇರುತ್ತೆ. ಸೊ ಈ ರೀತಿ ಸಂಬಂಧಗಳಿಗೆ ವ್ಯಾಲ್ಯೂ ಕೊಟ್ಟು ಮಾಡಿರುವಂಥ ಸಿನಿಮಾ. ಸರ್, ಈಗ ಪಾರ್ಟ್ 1ನಲ್ಲಿ ಈ ಪೋಲಿ ಕಾವ್ಯಗಳು ಅದು ತುಂಬ ಯೂತ್ಸ್ಗೂ ತುಂಬ ಕನೆಕ್ಟ್ ಆಗಿತ್ತು ಅವತ್ತಿನ ಕಾಲಕ್ಕೆ. ಸೊ ಈಗ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋ ಬರೋದಲ್ಲಿ ಲಿಮಿಟ್ಸ್ನ ಕ್ರಾಸ್ ಮಾಡಿ ಹೋಗುವಂಥದ್ದು. ಈಗ ಸಾಕಷ್ಟು ಸಿನಿಮಾಗಳಿಂದ ನಾವು ವಿದೇಶದ ಸಿನಿಮಾಗಳು ಅಂತಂದರೆ ನೀರು ದೋಸೆ ಆಗಿರ್ಬೋದು, ನಿಂದಾಗಿರ್ಬೋದು, ಸಿನಿಮಾಗಳಿರ್ಬೋದು, ಅಲ್ಲೆಲ್ಲ ಪೋಲಿ ಕಾವ್ಯಗಳು ಇರ್ತಾ ಇತ್ತು. ಜನರಿಗೆ ಕಚಗುಳಿ ಇಡುವಂಥ ಡೈಲಾಗ್ಗಳಷ್ಟೇ. ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ಹೋಗುವಂಥ ಪ್ರಯತ್ನಗಳಾಗುತ್ತೆ. ಯಾಕಂದರೆ ಕೆಲವೊಂದ್ಸಲ ಅದು ಆಗಿರುತ್ತೆ ಕೂಡ. ನಾವು ನೋಡಿದ್ದೀವಿ ಸಾಕಷ್ಟು ಸಿನಿಮಾಗಳಲ್ಲಿ. ಕೆಲವೊಂದ್ಸಲ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡೋಕ್ಕಾಗೋದಿಲ್ಲ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂದ್ಕೊಂಡು ಬಂದಾಗ ಶುಗರ್ ಆಗಿರುತ್ತೆ. ಆ ಥರ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಒಪ್ಕೋತೀನಿ ನೀವು ಹೇಳಿದ ಮಾತು. ನೀವು ಪಾರ್ಟ್ 1 ನೋಡಿದಾಗ ಯಾರಿಗೂ ಅಷ್ಟೊಂದು ಫ್ಯಾಮಿಲಿ ಜೊತೆ ಕೂತಾಗೋ ಅಷ್ಟೇ ಮುಜುಗರ ಆಗುವಂಥ ಸನ್ನಿವೇಶಗಳು ತೀರಾ ಕಮ್ಮಿ ಇತ್ತು. ಸೊ ಈ ಸಿನಿಮಾಲು ಅದೇ ರೀತಿ ಇರುತ್ತೆ. ಒಂದು ಥಿನ್ ಲೈನ್ ತಮಾಷೆಗೂ ಮತ್ತೆ ಈ ಪೋಲಿ ತನಕ್ಕೂ ಒಂದು ಥಿನ್ ಲೈನ್ ಇರುತ್ತೆ. ಅದನ್ನ ಕ್ರಾಸ್ ಮಾಡಿಲ್ಲ ನಮ್ಮ ಡೈರೆಕ್ಟರ್ಸ್ ಅಲ್ಲಿ. ತುಂಬಾ ಪರ್ಟಿಕ್ಯುಲರ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿದ್ದದೇ ಸರ್, ಫ್ಯಾಮಿಲಿ ಬಂದು ಕೂತಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಆಗದೆ ಇರೋ ತರ ನಾವು ಡೈಲಾಗ್ನ ಬರ್ಕೊಂಡು ಈ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಅದೇ ರೀತಿ ಮಾಡಿದ್ದೀವಿ ಸರ್, ಹೇಳಿದ್ದೀವಿ. ನನ್ನ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ. ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ. ಅಂದರೆ ಲಿಮಿಟ್ನ ಕ್ರಾಸ್ ಮಾಡಿ ಒಂದಷ್ಟು ಎಲ್ಲ ಒಂಚೂರು ಗೋಚರಗಳಾಗಿತ್ತು. ಆದರೆ ಈ ಬಾರಿ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ಈ ಸಿನಿಮಾ ಶುರುವಾದಾಗಲಿಂದ ಈ ಬಾರಿ ಬೇರೆ ರೀತಿಯೇ ಒಂದು ಪ್ರಯಾಣ ಮಾಡಿದ್ದೀನಿ.
6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ವಯಸ್ಸಾದವರು ಸೀನಿಯರ್ ಸಿಟಿಸನ್ ತನಕ, ಇಲ್ಲ 100 ವರ್ಷ ಆಗಿರೋರು ಯಾರೂ ಬೇಕಾದ್ರೂ ಕುಟುಂಬ ಸಮೇತ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಆನಂದವಾಗಿ ಅನುಭವಿಸುವಂಥದ್ದು ಸಿದ್ಲಿಂಗುಟ್ಟು. ಈ ಭರವಸೆಯನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಜೊತೆಗೆ ಒಂದು ಆರೋಗ್ಯಕರವಾದ ಒಂದು ಕಚಗುಳಿ ಕೂಡ ಇದೆ. ಆಮೇಲೆ ಪ್ರೀತಿ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ದಿನ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ, ಪ್ರೇಮ ಕಥೆ ಇದೆಯಾ ಅದೊಂದೆಲ್ಲ ಒಂದಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲೊಂದು ಪ್ರೇಮ ಕಥೆ ಇದೆ, ಆದರೆ ಪ್ರೇಮದ ಸಂಕೇತವಾಗಿ ಮೊಲ, ಹಾವು, ತಾಜ್ ಮಹಲ್ ಆ ಥರದ್ದೆಲ್ಲ ಇಲ್ಲ. ಸೊ ಇಲ್ಲಿ ಒಂದು ನವಿರಾದ ಒಂದು ಹೇಳ್ಕೊಳ್ದೇ ಇರುವಂತ ಒಂದು ಪ್ರೇಮ ಕಥೆ ಇದೆ. ಅಂತ ಒಂದು ಮುದುವನ್ನ ಸಿದ್ಲಿಂಗು 2 ನಲ್ಲಿ ನೀವು ನೋಡಿ ಆನಂದಿಸ್ತೀರ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಸೀಕ್ವೆಲ್ ಯಾಕೆ ಅನ್ನೋದು ಮತ್ತೆ ಈ ಕತೆ ಮಾಡುವಂತ ಪ್ಲಾನ್ ಸಿದ್ಲಿಂಗು ಯಾಕೆ ಅಂತ ಇದನ್ನ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಸಿದ್ಲಿಂಗು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನ್ನಲ್ಲಿ ಒಂದಷ್ಟು ಕಾಡದಂತ ವಿಚಾರ ಅಂದ್ರೆ ನಾನು ಬಾಲ್ಯದಿಂದ ಜೊತೆಗೆ ನನಗೆ ಬುದ್ಧಿ ತಿಳಿದಾಗಲಿಂದ ಇದುವರೆಗೂ ಏನೇನು ಅನುಭವ ಆಗಿದೆ ಬದುಕಲ್ಲಿ, ಅದು ಒಂದಷ್ಟು ವಿಚಾರಗಳು ನನ್ನನ್ನ ಕಾಡ್ತಾ ಇತ್ತು ತುಂಬಾ. ಸೊ ಅದನ್ನ ಕಾಡೋದ್ರಿಂದ ನನಗೆ ಬರವಣಿಗೆ ಮೂಲಕ ಆಗ್ಬೋದು, ಇಲ್ಲ ಸಿನಿಮಾ ಮಾಡೋದ್ರ ಮೂಲಕ ಆಗ್ಬೋದು, ಯಾವುದೊಂದಾರ ಮೂಲಕ ಆಗ್ಬೋದು, ನನಗೂ ಬಿಡುಗಡೆ ಬೇಕಾಗಿತ್ತು. ಹಾಗಾಗಿ ಅದನ್ನ ಬರಿತಾ ಕೂತು ಅದು ಸಿದ್ಲಿಂಗು ಆಯ್ತು. ಆ ಸಿದ್ಲಿಂಗು ಪಾತ್ರಕ್ಕೆ ಇವರು ಜೀವ ತುಂಬಿದ್ದಾರೆ, ಜೀವಿಸಿದ್ದಾರೆ. ಸೊ ಒಂದಷ್ಟು ವಿಚಾರಗಳು ಸಿದ್ಲಿಂಗು ಭಾಗ 1ರಲ್ಲಿ ನಾವು ಹೇಳ್ಕೊಂಡಿದ್ವಿ. ಇನ್ನೂ ಒಂದಷ್ಟು ವಿಚಾರಗಳಿತ್ತು. ಜೊತೆಗೆ ಅದಾದ ಮೇಲೂ ಸಿದ್ಲಿಂಗು ಬಂದು 12 ವರ್ಷ ಆದ್ಮೇಲೆ ಕೂಡ ಇವತ್ತಿನ ತನಕ ನನ್ನಲ್ಲಿ ಒಂದಷ್ಟು ತಲ್ಲಣಗಳು ಮತ್ತೆ ಒಂದಷ್ಟು ವಿಚಾರಗಳು ನನ್ನನ್ನು ಕಾಡಕ್ಕೆ ಶುರು ಮಾಡ್ತು ಸಿದ್ಲಿಂಗು ಸುತ್ತಮುತ್ತಾನೆ. ಹಾಗಾಗಿ ಮತ್ತೆ ಬಿಡುಗಡೆ ಬೇಕು ಅನ್ನಿಸ್ತು. ಹಾಗಾಗಿ ಸಿದ್ಲಿಂಗು ಇನ್ನೂ ಮತ್ತೆ ಜೀವಂತವಾಗಿದ್ದಾನೆ ಅಂತ ಹೇಳಿ ಮತ್ತೆ ಬರವಣಿಗೆ ಶುರು ಮಾಡಿ ಅಧ್ಯಾಯ 2